ನೋಡಿ ವೀಕ್ಷಕರೇ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಶತಮಾನಗಳಿಂದಲೂ ನಿರಂತರವಾಗಿ ನಡೆದು ಬಂದಿದ್ದು ನೋವಿನ ಸಂಗತಿನೇ. ಆದರೆ ವೀಕ್ಷಕರೇ, ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಯಾವುದೇ ಹೋರಾಟವಾಗಲಿ 30 ವರ್ಷಗಳು ನಡೆದಿದ್ದು ಉದಾಹರಣೆಗಳು ಕೂಡ ಇಲ್ಲ. ಈ ಹೋರಾಟಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಎತ್ತಿ ಹಿಡಿದು ಸಾಮಾಜಿಕ ತಿಲಕವನ್ನ ಎತ್ತಿ ಹಿಡಿದಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ಮಾಡಲು ಹಿಂದೇಟು ಹಾಕುತ್ತಿರುವುದನ್ನು ಪ್ರಶ್ನಿಸಿ ಇಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಕ್ಕೇರಿಯವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಕುರಿತು ಸದನದಲ್ಲಿ ಸರ್ಕಾರದ ಗಮನ ಸೆಳೆಯಬೇಕೆಂದು ಮಾನ್ಯ ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿಯವರಿಗೆ ಸಮುದಾಯದ ಎಲ್ಲಾ ಮುಖಂಡರು ಸೇರಿ ಮನವಿ ಮಾಡಿದ್ರು. ಈ ಮನವಿಗೆ ಸ್ಪಂದಿಸಿ ಮಾನ್ಯ ಹುಕ್ಕೇರಿ ಶಾಸಕರಾದ ನಿಖಿಲ್ ಕತ್ತಿಯವರು ಸಂಪೂರ್ಣ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಯುವಕರು ಭಾಗಿಯಾಗಿದ್ರು. ವರದಿ ಮಹಾಂತೇಶ್ ಬೇವಿನಕಟ್ಟಿ, ಹಲೋ ಹುಕ್ಕೇರಿ ನ್ಯೂಸ್, ಹುಕ್ಕೇರಿ. ಮಾದಿಗ ಸಮಾಜದ ಎಲ್ಲ ಮುಖಂಡರು ಇವತ್ತು ಭೇಟಿ ಮಾಡಿ ಅವರ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಏನು ಅವ್ರ ಹೋರಾಟ ಕಳೆದ 30 ವರ್ಷದಿಂದ ಒಳ ಮೀಸಲಾತಿ ಸಲುವಾಗಿ ಏನು ಹೋರಾಟ ಇದೆ ಅದಕ್ಕೆ ನಾನು ಬೆಂಬಲ ಸೂಚಿಸಿ ಈ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ನಾನು ಕೂಡ ಮಾದಿಗ ಸಮಾಜ ಜೊತೆ ಕೂಡಿ ಈ ಹೋರಾಟಕ್ಕೆ ಅವ್ರ ಕೈ ಜೋಡಿಸಿ ಅವರು ಪಡಿಬೇಕಂತ ಒಳ ಮೀಸಲಾತಿಯನ್ನು ತರಿಸಿಕೊಡಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳಬೇಕು.